ಮಾಡ್ತಾ ಇದ್ದೀವಿ ಅಂದ್ರೆ ಒತ್ತಾಯಪೂರ್ವಕವಾಗಿ ನಮ್ಮ ಹೈಕಮಾಂಡ್ ಮ್ಯಾಗ ಒತ್ತಾಯ ಹಾಕಿ ನಮ್ಮ ಬೇಡಿಕೆ ಏನಿದೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ. ನಾವು ಇಡೀ ಬ್ಲಾಕ್ ಕಾಂಗ್ರೆಸ್ ಕಮಿಟಿಲಿಂದ ಹುಮ್ನಾಬಾದ್ ಕ್ಷೇತ್ರದಿಂದ ನಾವು ಇಡೀ ಬೀದರ್ ಜಿಲ್ಲಾಲಿಂದ ನಾವೆಲ್ಲ ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಮ್ಗೆ 100% ಹೈಕಮಾಂಡ್ ಮ್ಯಾಗ ವಿಶ್ವಾಸ ಇದೆ. ಅವ್ರು ನಮ್ಮ ಬೇಡಿಕೆ ಈಡೇರಿಸ್ತಾರ ಅಂಥೇಳಿ ರಾಹುಲ್ ಗಾಂಧಿ ಮ್ಯಾಗ, ಸೋನಿಯಾ ಗಾಂಧಿ ಮ್ಯಾಗ ಮತ್ತು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಮ್ಯಾಗ. ಯಾಕಂದ್ರೆ ನಾವು ಯಾಕೆ ಬೇಡ್ತಾ ಇದ್ದೇವೆ ಅಂದ್ರೆ 41 ಕ್ಷೇತ್ರದಾಗ ನಮ್ಮ MLC ಅವ್ರು ಗೆದ್ದು ಬಂದಿದ್ದಾರೆ. 50 ಇಯರ್ಸ್ BJP ಕ್ಯಾಂಡಿಡೇಟ್ ಗೆದ್ದಿತಾ ಇತ್ತು. ಯಾವಾಗೂ ನಮ್ಮ ಕಾಂಗ್ರೆಸ್ಗೆ ಮೌಕ ಸಿಗ್ತಿದ್ದಿಲ್ಲ. ಫಸ್ಟ್ ಟೈಮ್ ನಮ್ಮ ಚಂದ್ರಶೇಖರ್ ಪಾಟೀಲ್ BJPದವ್ರಿಗೆ ಸೋಲಿಸಿ ಕಾಂಗ್ರೆಸ್ಲಿಂದ ಗೆದ್ದರು. ಸೆಕೆಂಡ್ ಟೈಮ್ನು ಕಾಂಗ್ರೆಸ್ಲಿಂದ ಗೆದ್ದರು ಮತ್ತು ಒಳ್ಳೆ ರೀತಿಲಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೇಡ್ತಾ ಇದ್ದೇವೆ. ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಸಾಹೇಬರು ಮೊದಲಾಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿ ಒಳ್ಳೆ ರೀತಿಯಿಂದ ಎಲ್ಲ ಸಮಾಜಗ ಎಲ್ಲ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾ ವಿನಂತಿ ಮಾಡ್ತೀನಿ ಹೈಕಮಾಂಡ್ಗೆ ನಮ್ಮ ಇಬ್ಬರಿಗೆ ನಮ್ಮ ಚಂದ್ರಶೇಖರ್ ಪಾಟೀಲ್ಗೆ ಮಿನಿಸ್ಟ್ರಿ ಸ್ಥಾನ ಕೊಡಬೇಕು, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಡಬೇಕಂತ ಹೇಳಿ ನಮ್ಮ ಡಿಮಾಂಡ್ ಇದೆ. ಈಗ ಲಿಂಗಾಯತ ಕೋಟಾದೊಳಗೆ ಈಶ್ವರ್ ಖಂಡ್ರೆ ಅವರ ಒಂದು ಕಡೆ ಕಲ್ಯಾಣ ಕರ್ನಾಟಕದಾಗ ಇಬ್ಬರಿಗೆ DCM ಕೊಡ್ಬೇಕಂತಂದು ಬೀದರ್ದಾಗೂ ಕೂಡ ಹೋರಾಟ ಆಗ್ತಿದೆ. ಈಶ್ವರ್ ಖಂಡ್ರೆ ಅವ್ರಿಗೆ ಕೊಡಬೇಕಂತಂದು ಅದೇ ಬೀದರ್ದಾಗ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ DCM ಸ್ಥಾನ ಕೊಡ್ಬೇಕಂತ ನೀವು ಕೂಡ ಹೋರಾಟ ಮಾಡ್ತಿದ್ರಿ. ಇನ್ನೊಂದು ಕಡೆ ಸಚಿವ ಸ್ಥಾನ ಈಗಾಗಲೇ ಬೀದರ್ ಜಿಲ್ಲೆಗೆ 2 ಕೊಟ್ಟಿದ್ದಾರೆ. ಅದ್ರಾಗ ಯಾರನ್ನ ಕೈ ಬಿಟ್ಟು ಕೊಡ ಅಂತೀರಾ ಅಥವಾ ನಮ್ಗೆ ಎಷ್ಟಾದ್ರೂ ನಮ್ಗೆ? ಸರ್, ನಾವು ಯಾರಿಗೆ ಕೈ ಬಿಡು ಅಂತ ಹೇಳ್ತಾ ಇಲ್ಲ. ನಮ್ಮ ಡಿಮಾಂಡ್ ಕೈ ಬಿಡ್ರಿ, ಅವ್ರಿಗೆ ತೆಗೆದು ನಮ್ಗೆ ಮಾಡ್ರಿ ಅಂತ ಇಲ್ಲ. ಅವ್ರು ಹೈಕಮಾಂಡ್ಗೆ ಬಿಟ್ಟಿಂದು ನಮ್ಮ ಜಿಲ್ಲಾಕ್ಕೆ 3 ಬಿಟ್ಟು 4 ಮಂತ್ರಿ ಕೊಟ್ಟರು, ಅವ್ರಿಗೆ ಧನ್ಯವಾದ ಅದ. ನಾವು ಯಾಕೆ ಬೇಡ ಅಂತ ಹೇಳ್ರಿ ಪಾಪ ಅವ್ರಿಗೆ. ನಾವು ಯಾರಿಗೂ ಬೇಡಂಬಲ್ಲ. ನಮ್ದೇನು ಡಿಮಾಂಡ್ ಇದೆ, ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮಿನಿಸ್ಟ್ರಿ ಕೊಡಬೇಕು. DCM ಹುದ್ದೆ ಎಂಟೈರ್ ಹೈದರಾಬಾದ್ ಕರ್ನಾಟಕದಾಗ DCM ಹುದ್ದೆ ನಮ್ಮ ಪ್ರಿಯಾಂಕ್ ಖರ್ಗೆ ಕೊಡಬೇಕಂತಿದೆ. ಒಂದು ವೇಳೆ ಕೊಡದೇ ಇದ್ರೆ ಹೈಕಮಾಂಡ್ ಪರಿಗಣಿಸ್ತಾ ಇದ್ರೆ ನಿಮ್ಮ ಬೇಡಿಕೆನ ಮುಂದೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಇಲ್ಲ, ಹೋರಾಟ ಮಾಡ್ತೇವೆ ನಾವು. ಮತ್ತು ಇಲ್ಲಿಂದು ಬೆಂಗಳೂರಿಗೆ ಹೋಗ್ತೇವೆ, ಅಲ್ಲಿ ಡಿಮಾಂಡ್ ಇಕ್ತೇವೆ. ಅಲ್ಲಿ ಇದು ಆಗಲ್ಲ ಹೋಯ್ತಂದ್ರೆ ದಿಲ್ಲಿಗೆ ಹೋಗ್ತೇವೆ, ಅಲ್ಲಿ ಡಿಮಾಂಡ್ ಇಕ್ತೇವೆ. ಯಾಕಂದ್ರೆ ಹೈಕಮಾಂಡ್ ನಮ್ಮ ಕೆಲಸ ಡಿಮಾಂಡ್ ಇಕ್ಕೋದು. ಅವರಿಗೆ ಬಿಟ್ಟಿದ್ದು ಹೈಕಮಾಂಡ್ಗೆ ನಾವು ಒತ್ತಾಯಪೂರ್ವಕ ಹೇಳ್ತಾ ಇದ್ದೀವಿ, ನಮಗೆ ಮಂತ್ರಿ ಕೊಡಬೇಕು, DCM ಪ್ರಿಯಾಂಕ್ ಖರ್ಗೆ ಕೊಡಬೇಕು. ನನ್ನ ಅಫ್ಸರ್ ಮಿಯಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮ್ನಾಬಾದ್. ಗೋಸ್ಕರ ಪ್ರಜೆಗಳಿಗಾಗಿ ರಚಿತವಾಗಿರತಕ್ಕಂಥ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರಿಸುಮಾರು 50 ವರ್ಷಗಳಿಂದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು ಹಾಗೂ ಪಾಟೀಲ್ ಪರಿವಾರ ಇಲ್ಲಿವರೆಗೇನಪ್ಪ ಸುದೀರ್ಘವಾಗಿ ಏನಪ್ಪ ಅಂದರೆ 371J ಕಲಂ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇದೇನು BJP ಗಡ್ ಅಂತ ಹೇಳ್ತಾ ಇದ್ರು, ಸರಿಸುಮಾರವಾಗಿ 2 ಸಲ ಇವತ್ತೇನಪ್ಪ MLC ಆಗಿ ಇವತ್ತೇನಪ್ಪ ಅಂದರೆ ಎಲ್ಲ ಸಮಾಜವನ್ನು ಒಟ್ಟು ತೆಗೆದುಕೊಂಡು ಸಮಬಾಳು ಸಮ ಸ್ಥಾನ ಅಂತಕ್ಕಂಥ ನಮ್ಮ ಸರ್ಕಾರದ ಒಂದು ವಾಕ್ಯ ಇದೆ. ಅದಕ್ಕೆ ಅನುಗುಣವಾಗಿ ಏನಪ್ಪ ಎಲ್ಲರನ್ನ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪಾಟೀಲ್ ಪರಿವಾರದ ಇವತ್ತು MLC ಆಗಿ 2ನೇ ಸಲ ಆಯ್ಕೆ ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಏನಪ್ಪ ಅಂದರೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು. ಅದೇ ರೀತಿಯಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನು ಅತ್ಯಂತ ಪಾರದರ್ಶಕವಾಗಿ ಒಂದೇ ಕಪ್ಪು ಚುಕ್ಕಿ ಇರಲಾರದೆ ಏನಪ್ಪ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅವರಿಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಬೇಡಿಕೆಯನ್ನು ಇಟ್ಕೊಂಡೇನಪ್ಪ ಇವತ್ತು ನಾವು ಬೀದರ್ನಲ್ಲಪ್ಪ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ನಮ್ಮ ರಾಜಶೇಖರ್ ಪಾಟೀಲ್ ಅವರು, ವಿಶೇಷವಾಗಿ ಭೀಮರಾವ್ ಪಾಟೀಲ್ ಅವರು, ಪಾಟೀಲ್ ಪರಿವಾರನೇ ಸುಮಾರು 50 ವರ್ಷಗಳಿಂದ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಧರ್ಮ ಜಾತಿ ಜನಾಂಗ ಅಲ್ಲಾರದೆ ಎಲ್ಲರಿಗೂ ಸರಿಸಮಾನವಾಗಿ ಸಮಬಾಳು ಅಂತಕ್ಕಂಥದ್ದು ನೈತಿಕತೆಯ ಮೂಲಕ ಆ ಕುಟುಂಬದವ್ರಿಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಈಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಏನಪ್ಪ ಅಂತಂದರೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕು. ಯಾಕಂತಂದರೆ ಅವರು ಇಲ್ಲ ನೋಡ್ರಿ, ಸರ್ಕಾರ ನಮ್ಮ ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ಮೇಲೆ ನಮ್ಗೆ ಭರವಸೆ ಇದೆ ಮತ್ತು ಡಾಕ್ಟರ್ DK ಶಿವಕುಮಾರ್ ಮೇಲೆ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿಶೇಷವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಮೇಲೆ ಏನು ಇಕ್ಕಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಮೂಲಕ ಏನಪ್ಪ ಅಂತಂದರೆ ಇವತ್ತು ನಾವು ಅದ್ರ ಮೇಲೆ ಒಂದು ಭರವಸೆ ಇದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ
ಪ್ರಿಯಾಂಕಾ ಖರ್ಗೆ ಅವರ ಮೇಲೆ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಮೇಲೆ, ಸೋನಿಯಾ ಗಾಂಧಿ ಅವರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಸಚಿವ ಸಂಪುಟದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತದೆ ಅಂತಕ್ಕಂಥದ್ದನ್ನ ನಾ ಈ ಮೂಲಕ ತಮಗೆ ಹೇಳಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅನಿಲ್ ಕುಮಾರ್ ಶಿಂದೆ ಅಂತೇಳಿ ನಾನು ಕನ್ನಡ ತಾಲೂಕಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ.